ಅಲ್ಲಿ ಜಯಜ್ಜಿ ಅದೇ ಬಾಯ್ ಮಾಡು. ಕೋತಿ ಹೆಂಗೆ ನನ್ನ ಮಗವ ಹೆಂಡತಿ ಮಕ್ಕಳು ಅಂತ ಅವನೇನು ಮಾಡಲೇ ಇಲ್ಲ. ಆ್ಯಂಡ್ ನಾವೆಲ್ಲೂ ಹೋಗಲೇ ಇಲ್ಲ, ಬರಲೇ ಇಲ್ಲ 4 ವರ್ಷದಲ್ಲಿ. 4ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ನೀವು ಮಾಡೋ ಉದ್ದೇಶನೇ ಇರಲಿಲ್ಲ. ನನ್ನ ಮನಸ್ಸು ಚೇಂಜ್ ಮಾಡಿಬಿಟ್ಟೆ. ಬಸ್ 36-37 ಆಗೋಗ್ಬಿಟ್ಟೈತೆ. ನನ್ನ ಮಗ ಅವಶ್ಯಂಗಿ ಮದುವೆ ಆಗಿ ಹೋಗ್ತಾಳೆ. ದಯವಿಟ್ಟು ನೀನು ಇನ್ನೊಂದು ಆಗು. ಯಾವಾಗ ಪರಿಚಯ ಆದ್ಲು ಅವತ್ತಿಂದನೇ ಹೇಳ್ತಾ ಇದ್ದೀರಾ. ಹೇಳ್ತಾನೆ ಇದೀನಿ. ಬಟ್ ವೀಟಾಗಿ ನಾನು ಕೇಳಿದ್ದಕ್ಕೆ ಎಸ್ ಸರ್ ನೋ ಡೈರೆಕ್ಟಾಗಿ ಹೇಳ್ಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕಂಗೆ ನೋಡ್ತಿದ್ಯಾ? ನಾವು ಇವಾಗ 7 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕೃತಜ್ಞ ಮತ್ತು ಚಾಂದು ಊರಿಗೆ ಹೋಗ್ತಾ ಇದ್ದಾರೆ. ಚಿನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳು. ನನ್ನ ಮಗಳು ಹೆಂಗಿದ್ರು ಚೆನ್ನಾಗಿ ಕಾಣ್ತಾಳೆ. ಅಯ್ಯೋ ಚಿನ್ನು, ಅವೆಲ್ಲ ಮದುವೆಗೆ ಹಾಕೊಳ್ಳೋದು. ಇವಳು ಚಾಂದು ಹೆಂಗೆ ಮೇಕಪ್ ಮಾಡ್ಕೊ. ಬೇಡ, ನಾನು ಹೊಡೆದ್ಬಿಡ್ತೀನಿ. ನಾನು ಬೆಳಗ್ಗೆ ನನ್ನ ಕೈಲಿ ಹೊಡೆಸ್ಕೊಬೇಡ ನೀನು. ಇಷ್ಟು ಈಗಲೇ ಇವೆಲ್ಲ ಬೇಕು ಇವಳಿಗೆ. ಪಿಂಕಿ ಪಿಂಕಿ ಮಾಡೋದು ಚೆನ್ನಾಗಿ. ಈಗ ಕೋತಿ ಹೆಂಗೆ ನನ್ನ ಮಗವ ಎಲ್ಲ ಬಾ ಚಿನ್ನೋದು ಅರಸ್ತಾಳೆ. ಚಿನ್ನು ಬಡ್ಡಿದೆ. ಚಿನ್ನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳು. ಊರಿಗೆ ಹೋಯ್ತಾ ಇದ್ದೀನಿ ಏನು ಚಿನ್ನ? ನಿನ್ನ ಮದುವೆಲಿ ಚೆನ್ನಾಗಿ ಕಾಣ್ತಿದ್ದೇನೆ. ನೇ ಮುಂಚೆನೇ ಚೆನ್ನಾಗಿತ್ತು ನನ್ನ ಮಗ. ಚೆನ್ನಾಗವಳೆ. ಕರೆಕ್ಟ್. ಇದೊಂಚೂರು ಮೂಗುದು ಜಾಸ್ತಿ ಆಯಿತು. ಎಲ್ಲ ಹೆಂಗೆ ಥರನ ಬಟ್ಟೆ ನನ್ನವು ಅಲ್ಲೇವೆ, ಕೃತನವು ಇಲ್ಲೇವೆ. ನಿನ್ನ ನೀವೀಕೋ ಕೃತನು ಇಲ್ಲೇ ಬಿಡೋಳಿಗೆ ನಿಲ್ವಾ? ಹೋಗು, ಇಲ್ಲೇ ಲಗೇಜ್ ಜಾಸ್ತಿ. ಓಲಿ ನಿನ್ನವ ಎತ್ತಿಟ್ಬಿಟ್ಪ. ಎಲ್ಲವೇ ಅಷ್ಟ ಎತ್ತಿಡು ನೀಟಾಗಿ. ಅಲ್ಲೇವಲ್ಲ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನಿಲ್ಲ. ಬಟ್ಟೆಗಳು ಇಲ್ಲ, ಇಲ್ಲಿ ಮೂಟಿಲ್ಲ, 2 ಮೂಟೆ ಅಷ್ಟೇ. ದೋಸೆ ಬಂತೆ ಬೇಕಂತೆ. 7 ಗಂಟೆಗೆ ಹೋಟ್ಲಲ್ಲಿ ತಿನ್ನಿ ಅಂದೆ, ಇಲ್ಲೇ ತಿನ್ನಬೇಕು ಅಂತ. ಅವಳಕ್ಕೆ ದೋಸೆ ಇಟ್ಟಿತ್ತು, ಫ್ರಿಡ್ಜಲ್ಲಿ ಹಾಕ್ತಾಯಿದ್ದೀನಿ. ನನ್ನ ಅವಳಿಗೆ ಅರಿಶಿನ ಕುಂಕುಮ ಕೊಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಯಾಕಂದರೆ ಇನ್ನೇನು ಮದುವೆ ಆಗೋ ಹುಡುಗಿ ಮದುವೆ ಆಗೋಯ್ತಾಳಲ್ಲ, ಏನು ಬೆಂಗಳೂರಿಗೂ ಬರೋದಿಲ್ಲ. ಮದುವೆ ಆದಮೇಲೆ ಬರ್ತಾಳೆ. ಸದ್ಯಕ್ಕೆ ಬೆಂಗಳೂರಿಗೆ ಬರೋಲ್ಲ, ಏನು ಮದುವೆ ಹತ್ರ ಬರ್ತಲ್ಲ. ಅದಕ್ಕೆ ಅರಿಶಿನ ಕುಂಕುಮ ಕಟ್ಟು ಕಳ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಎಲ್ಲಕ್ಕಂತ ದೂರ ಹೋಗು. ಚಿರು ನೀನು ತಿಂದ ತಟ್ಟೆ ಒಳಗೆ ತಗೊಬ ಬೇಗ. ಆಟ ಬರ್ತದೀಗ. ಇಟ್ಟು ಬದ್ದೆ ಅಲ್ವಾ ದೊಡ್ಡ ಮಿಕ್ಕಿ. ಬಾಯಿ ಬಂಗಾರ, ಹುಷಾರಾಗಿ ಹೋಗಿ. ಅಮ್ಮ ಜೊತೆ ಹಠ ಮಾಡಬಾರ್ದು. ನನಗೆ ಪಪ್ಪಿ ಇವು ಹೆಂಗೆ ಚಿನ್ನ ಹಿಡ್ಕೊಳ್ಳೋದು. 73 5973. ಚಿನ್ನಮ್ಮ ಬಾಯ್. ಕೃತು ಇಲ್ಲಿ ನೋಡು ಅಮ್ಮನ್ನ. ಬಾಯ್. ಆಚೆ ಕಡೆ ಕೈ ಹಾಕ್ಬಾರ್ದು. ಈ ಕಡೆ ಪೈದಿತ ಕುತ್ಕೋ. ಅಲ್ಲಿ ಜಯಜ್ಜಿ ಅದೇ ಬಾಯ್ ಮಾಡು. ಬಾಯ್ ಕಡೆ ಆದರೂ ಹೋದ್ಲು. ಪಾಪುನ ಹೋದ್ಲು. ಬೇಜಾರಾಗ್ತಾ ಇದೆ. ಬಟ್ ಏನು ಮಾಡೋದು. ದೋಸೆ ಇಟ್ಟಿತ್ತು ಫ್ರಿಡ್ಜಲ್ಲಿ ಅಂತ ಹೇಳಿದ್ನಲ್ಲ, ಅದಕ್ಕೆ ತರಕಾರಿ ಗೊಜ್ಜು ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮಸಾಲೆ ರುಬ್ತಾ ಇಲ್ಲ, ಹಾಗೆ ಒಗ್ಗರಣೆ ಮಾಡಿ ಖಾರದ ಪುಡಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಹಾಗೆ ಒಗ್ಗರಣೆ ಮಾಡೋಣ ಅಂತೇಳಿ. ಸೊ ಪಾತ್ರೆಯಲ್ಲಾದರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಅದೆಲ್ಲ ಬೇಯೋದಕ್ಕೆ. ಕುಕ್ಕರಲ್ಲಾದರೆ 2 ವಿಷಲ್ ಹೊಡೆಸ್ಬಿಟ್ರೆ, ಒಗ್ಗರಣೆ ಕೊಟ್ಟು ಉಪ್ಪು ಖಾರ ಎಲ್ಲ ಹಾಕಿ 1 ಅಥವಾ 2 ವಿಷಲ್ ಕೂಗಿಸ್ಬಿಟ್ರೆ ಚೆನ್ನಾಗಾಗುತ್ತೆ ಆ್ಯಂಡ್ ಬೇಗ ಆಗುತ್ತೆ. ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ. ಪ್ರವೀಣಣ್ಣ ಹಿಂಗಾದ್ರು ತಿನ್ನಕ್ಕೆ ಸ್ವಲ್ಪ ಹಾಕು, ಜಾಸ್ತಿ ಹಾಕ್ಬಿಡ. ಫ್ರೆಂಡ್ಸ್, ಇವಾಗ ಆಚೆ ಬಂದೆ. ಆಚೆ ಅಂದರೆ ಎಲ್ಲೂ ಹೊರಗಡೆ. ಇಲ್ಲಿ ಪಕ್ಕದಲ್ಲಿರೋ ಚಿಲ್ಲರೆ ಅಂಗಡಿಗೆ ಬಂದಿದ್ದೀನಿ. ಮೊಸರು ತೊಗೊಬ ಅಂತ ನೋಡಮ್ಮ. ಅದಕ್ಕೆ ನಾನು ತಿಂದ್ಬಿಟ್ಟು ಫೋನ್ ನೋಡ್ಕೊಂಡು ಮಲಗಿದ್ದೀನಿ. ತುಂಬ ಅಂದರೆ ತುಂಬ ಲೇಸಿ ಆಗಿಬಿಡ್ತೀನಿ ನಾನು ಮನೇಲಿದ್ದರೆ. ಕೆಲ್ಸಕ್ಕೆ ಹೋದರೆ ಸರಿ ಟೈಮು ಕರೆಕ್ಟಾಗಿ ಓಡೋಗ್ತೀನಿ ಕೆಲಸಕ್ಕೆ. ನಮ್ಮ ಮನೆಯ ಡಯೆಟಲ್ಲೈತೆ ಫ್ರೆಂಡ್ಸ್. ಅಲ್ಲಿ ನೋಡಿ ಕಾಳುಗಳನ್ನೇನು ಹಾಕೋರಲ್ಲ ಅದನ್ನು ತಿನ್ನುತ್ತೆ. ಡೈಲಿ ಈ ಥರ 10-15 ಮೊಟ್ಟೆ ತಿಂತಾರೆ. ಅದಕ್ಕೆ ನಮ್ಮ ಅಣ್ಣಂಗೆ ನೋಡಿ ಯಾವ ಥರ ಬಾಡಿ ಮೇಂಟೈನ್ ಮಾಡೈತೆ ಅಂತ ಹೇಳಿ.
ಅದಕ್ಕೆ ರೇಗಿಸ್ತಾ ಇರ್ತೀನಿ ನಮ್ಮ ಅಣ್ಣನ. ನನಗೆ ಮಾತ್ರ ವಯಸ್ಸಾಯ್ತಲ್ಲಣ್ಣ, ನೀನು ನಾವು ಚಿಕ್ಕವರಿದ್ದಾಗ ಹೆಂಗಿದ್ದೆ ಈಗಲೂ ಹಾಗೆ ಇದೆಯಾ ಅಂತ ರೇಗಿಸ್ತಿರ್ತೀನಿ. 11 ಗಂಟೆ ಆಯಿತು, ಇವಾಗ ಟೀ ಕುಡಿತಾ ಇದ್ದೀವಿ ನಾನು ದೊಡ್ಡಮ್ಮ ಟೀ ಇಡು ಅಂತ ದೊಡ್ಡಮ್ಮ ಟೀ ಇಟ್ಟಂಗೆ. ಈಗ ನಮ್ಮಣ್ಣ ತಿಂಡಿ ತಿಂದು ಸ್ನಾನಕ್ಕೇನೋ ಹೋಯ್ತು. ಇವಾಗ ಅವರು ಶಾಪ್ಗೆ ಹೋಗ್ತಾರಲ್ಲ, ಅವ್ರು ಶಾಪ್ಗೆ ಹೋಗ್ತಾರೆ. ಬನ್ನಿ ಟೀ ಕುಡಿಯೋಣ. ಬಂದು 2 ಗಂಟೆ ಆಗಿದೆ. ಸೊ ನಾನು ಇವಾಗ ಈ ಥರ ರೆಡಿಯಾಗಿದ್ದೀನಿ. ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಏನು ಗೊತ್ತಾ, ಇಷ್ಟು ದಿನ ಬೆಂಗಳೂರಿಗೆ ಬಂದಾಗ ನಾನು ಯಾವಾಗಲೂ ಬರೀ ಕೈ ಬರ್ತಿರಲಿಲ್ಲ. ನಾನು ಎಲ್ಲೂ ಅಟ್ಲೀಸ್ಟ್ ಒಂದು ಹತ್ರಕ್ಕೆ ಹೋಗಬೇಕು ಅಂದ್ರೂ ಇಲ್ಲಿ ಹೋಗೋ ಪ್ಲ್ಯಾನ್ ಆಗ್ಬಿಡುತ್ತೆ ಅಂತ 4ರಿಂದ 5 ಜೊತೆ ಬಟ್ಟೆನಾದರೂ ತರಿವೆ. ಈ ಸಲ ಏನಾಯಿತು ಅಂದರೆ ಸಿಟ್ಟು ಹತ್ಬಿಟ್ಟು ಬಂದಾಗೆಲ್ಲ ಹೊತ್ಕೊಬರಿವೆ, ಎಲ್ಲೂ ಹೋಯ್ತಾ ಇರಲಿಲ್ಲ. ವಾಪಸ್ ಅದೇ ಬಟ್ಟೆನ ವಾಪಸ್ ತೊಗೊಂಡು ಹೋಗ್ತಾ ಇರಿವೆ. ಅದಕ್ಕೇ ಈ ಸತಿ ಹೆಂಗಿದ್ರು ನನ್ನ ತಂಗಿ ಬಟ್ಟೆ ಇದೆಯಲ್ಲ, ಯಾರು ಹೊತ್ಕೊಂಡು ಹೋಗ್ತಾರೆ. ನಾನು ನನ್ನ ಡ್ಯೂಟಿಗೆ ಹೋಗಿ ಡ್ಯೂಟಿಯಿಂದ ಬಂದಿದ್ದಲ್ವ ಅಂದ್ಬಿಟ್ಟು ನನ್ನ ಬಟ್ಟೆ ಏನೂ ತರಲಿಲ್ಲ, ಹಾಕಿದೊಂದು ಜೊತೆಯಲ್ಲಿ ಬಂದೆ. ಬಟ್ ಈ ಸಲ ಏನಾಗಿದೆ ಅಂದರೆ ಗಳನ್ನ ಅಲ್ಲಿಗೂ ಸ್ವಲ್ಪ ತಗೊಬಂದ್ಲು, ಇಲ್ಲಿ ಬಟ್ಟೆಗಳೇ ಇಲ್ಲ. ಜೀನ್ಸ್ ಪ್ಯಾಂಟ್ ಆಗಲಿ, ಟಾಪ್ ಆಗಲಿ, ಅಥವಾ ಕುರ್ತಾಸ್ ಟಾಪ್ ಆಗಲಿ, ಅಥವಾ ಕುರ್ತಾ ಸೆಟ್ ಆಗಲಿ, ಏನೂ ಇಲ್ಲ. ಒಂಥರ ಬಟ್ಟೆ ಇಲ್ಲ ಅಂದರೂ ಒಂಥರ ಸಮಸ್ಯೆ. ಹುಡುಕಿ ಯಾವುದೋ ಒಂದು ಈ ಥರ ನೇತಾಕೊಂಡಿದ್ದೀನಿ. ಆ್ಯಕ್ಚುಲಿ ಬಿಸಿಲಿಗೆ ಬ್ಲ್ಯಾಕ್ ಹಾಕೋಬಾರ್ದು, ಫುಲ್ಲು ಸೆಕೆ. ಬಟ್ ಆಪ್ಷನ್ ಇಲ್ಲ, ಡ್ರೆಸ್ಗಳೇ ಇಲ್ಲ, ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇನ್ವಿಟೇಷನ್ ಕೊಡೋಕೆ ಹೋಗ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ತಂಬ್ಲೈನ್ ನೋಡಿದ್ರೆ ಗೊತ್ತಾಗಿರುತ್ತೆ. ಹೌದು, ಲಕ್ಷ್ಮೀ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀನಿ ಇನ್ವಿಟೇಷನ್ ಕೊಡೋಕ್ಕೆ. ಅವ್ರ ಏರಿಯಾ ನಮ್ಮ ಏರಿಯಾ ತುಂಬ ಹತ್ರನೇ ಇರೋದು, ಹಾಗಾಗಿ ಹೋಗ್ತಾ ಇದ್ದೀನಿ. ತುಂಬ ದೂರ ಇರೋರಿಗೆ ಆಗೋದಿಲ್ಲ, ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬೇರೆ ಆಗ್ಬಿಟ್ಟೈತೆ. ತುಂಬ ದೂರ ಇರೋರಿಗೆ ಕಾಲ್ ಮಾಡಿ ಇನ್ವೈಟ್ ಮಾಡ್ತೀನಿ. ಸೊ ಲಕ್ಷ್ಮೀ ಸಿಸ್ಟರ್ ಗೊತ್ತಲ್ಲ, ನನ್ನ ಥರನೇ ಸಿಂಗಲ್ಲು. ಆ್ಯಂಡ್ ನಾನು ಮನೆಗೆ ಹೋಗಿ ಅವ್ರ ಅಪ್ಪ ಹತ್ರ ಮಾತಾಡಬೇಕು, ಆವಾಗ ಅವರಪ್ಪ ಕಳಿಸ್ತಾರೆ. ಆ್ಯಂಡ್ ಅವ್ರ ಏರಿಯಾ ನಮ್ಮ ಏರಿಯಾ ತುಂಬ ಹತ್ತಿರ ಇದೆ, ಹಾಗಾಗಿ ಹೋಗಿ ಹಾಗೆ ನೆನ್ನೆ ಮಾತಾಡೋಕ್ಕಾಗಲಿಲ್ಲ ಫ್ರೀಯಾಗಿ. ಬಿಕಾಸ್ ಚಿಕ್ಕಪೇಟೆ ಶಾಪಿಂಗಲ್ಲೇ ಕಳೆದೋಯ್ತು, ಕೂತ್ಕೊಂಡು ಒಂದು 10 ನಿಮಿಷನೂ ನೀಟಾಗಿ ಮಾತಾಡೋಕ್ಕಾಗಿಲ್ಲ. ಸೊ ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಅವರಪ್ಪ ಅವ್ರನ್ನ ಎಲ್ಲ ಮದುವೆ ಕರೆದು ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಹೇಳಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಮನೆಯೂ ಇದೆ ಪ್ರಕೃತಿ ಲೇಔಟಲ್ಲಿ. ಸೊ ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಬಿಟ್ಟು ಬರಬೇಕು. ದೊಡ್ಡಮ್ಮ ಬಾಯ್ ಮಾಡೋಕ್ಕೆ ನೀನು ಚಂದ ಏನು ಬಾಯ್ ಮಾಡಿ ದೊಡ್ಡಮ್ಮ ಬಂದ್ರೇನೋರು. ಬರ್ತೀನಿ. ನಾನು ರ್ಯಾಪಿಡೋದಲ್ಲಿ ಬೈಕ್ ಬುಕ್ ಮಾಡ್ಕೊಂಡಿದ್ದೀನಿ. 99 ರುಪೀಸ್ ಏನೋ, ಆಟೋಗೆ 150 ಏನೋ ತೋರಿಸ್ತಾ ಇತ್ತು. ಈ ಬ್ಯಾಗ್ ಎತ್ಕೊಂಡಿದ್ದೀನಿ. ದೊಡ್ಡಮ್ಮ ಬರ್ತೀನಿ, ಬಾಕ್ಲಾಕೋ. ಇವಾಗ ಬನ್ನಿ ಹೋಗೋಣ ಲಕ್ಷ್ಮೀ ಸಿಸ್ಟರ್ ಮನೆಗೆ. ಲಕ್ಷ್ಮೀ ಸಿಸ್ಟರ್ ಅವ್ರ ಮನೆಗೆ ಅವ್ರು ಆಚೆ ಕಡೆದೇ ನಿಂತಿದ್ರು, ಒಳಗಡೆ ಹೋದರು. ನೋಡಿ ರ್ಯಾಪಿಡೋದಲ್ಲಿ ಬಂದೆ. ಅವ್ರ ಏರಿಯಾಗೂ ನಮ್ಮ ಏರಿಯಾಗೂ 99 ರುಪೀಸ್ ರ್ಯಾಪಿಡೋದಲ್ಲಿ. ಬೈಕಲ್ಲಿ ಆಟೋದಲ್ಲಾದರೆ 150 ಆಗುತ್ತೆ. ನೋಡಿ ಇಲ್ಲೇ ಇದ್ದಾರೆ ಸಿಸ್ಟರ್. ಲಕ್ಷ್ಮೀ ಸಿಸ್ಟರ್ ರೂಮಿಗೆ ಬಂದೆ ಇವಾಗ. ಅವರ ಅಪ್ಪ ಸ್ವಲ್ಪ ಹುಷಾರಿಲ್ವಲ್ಲ, ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದಾರೆ. ನಾವು ನಾನು ಬಂದು 3/4 ಗಂಟೆ ಆಗಲಿಲ್ವಾ. ಸೊ ಇಷ್ಟೊತ್ತು ತನಕ ಮಾತಾಡ್ತಾ ಕೂತಿದ್ದೋ. ಲಕ್ಷ್ಮೀ ಸಿಸ್ಟರು ಒಂದು ವ್ಲಾಗ್ ಮಾಡಿದ್ರು. ಸೊ ಅದು ಅವ್ರ ವೀಡಿಯೋದಲ್ಲಿ ಬರುತ್ತೆ. ಒಂದು ಸ್ವಲ್ಪ ನಮ್ಮ ಫ್ಯಾಮಿಲಿನ ಹೊಗಳು ಬಿಟ್ಟಿದ್ದಾರೆ, ಅದು ಅವ್ರ ವೀಡಿಯೋದಲ್ಲಿ ಬರುತ್ತೆ, ಮಿಸ್ ಮಾಡ್ದಂಗೆ ನೋಡಿ. ಅಲ್ಲಿ ಅಂಕಲ್ ಕೂತಿದ್ದಾರೆ. ಸೊ ಇನ್ವಿಟೇಷನ್ ಕೊಟ್ಬಿಟ್ಟು ಹೊರಡೋಣ ಇವಾಗ. ನೋಡಿ ಲಕ್ಷ್ಮೀ ಸಿಸ್ಟರ್ ಜೊತೆ ಟೆರೆಸ್ ಮೇಲೆ ಬಂದೆ. ಎಂತೆಂಥ ಗಿಡಗಳೆಲ್ಲ ಹಾಕಿದ್ದಾರೆ ನೋಡಿ. ಸೂಜ್ ಮಲ್ಲಿಗೆ ಹೂವು ಕಿತ್ಕೊಂಡು ಹೋಗ್ಬೇಕಂದ್ರೆ ಎಲ್ಲಿ ಎಟ್ಕಲ್ಲ, ನಾನೇ ಡೈಲಿ ಕಿತ್ಕೊಳ್ತೀನಿ. ಅಲ್ಲ ಸ್ವಲ್ಪ ಎಟಕ್ತದೆ, ಸ್ವಲ್ಪ ಕೊನೆ ಮುರ್ಕೊಳಕ್ಕಾಗೋದಿಲ್ಲ ಬಿಡಿ. ವೈರೆಲ್ಲ ಐತೆ, ದಾಸವಾಳ ಗಿಡ ಎಲ್ಲನೂ ಹಾಕೊಂಡಿದ್ದಾರೆ ರೀ. ನಾನು ಲಕ್ಷ್ಮೀ ಸಿಸ್ಟರ್ಗೊಂದು ಕ್ವಶನ್ ಕೇಳ್ತೀನಿ, ಏನು ಹೇಳ್ತಾರೆ ನಾನು. ನಾನಲ್ಲಿ ಬಂದಲ್ಲ, ಅಲ್ಲೊಂಥರ ಕಾಡು ಥರ ಇತ್ತು. ಆಮೇಲಿಂದ ಎಂಥದ್ದು ಬೇರೆ ರೂಟಲ್ಲಿ ಹೋಗ್ತಿದ್ದಾರೆ ಅಂತ ಬತ್ತು. ಯು ಆರ್ ಸೇಫ್ ಆಲ್ ರೈಟ್ ಅಂತ. ನಾನು ಅವ್ನು ಕೇಳಿದೆ, ಯಾಕೆ ಈ ರೂಟಲ್ಲಿ ಬರ್ತಿದ್ದೀರಾ ಅಂತ. ಅಲ್ಲಿ ಟ್ರಾಫಿಕ್ಕು ಇಲ್ಲಿ ಹತ್ತಿರ ಆಗುತ್ತೆ ಬನ್ನಿ ಈ ಕಡೆ ಅಂತ. ರೋಡು ಒಂಚೂರು ಚೆನ್ನಾಗಿಲ್ಲ, ಬೆಟ್ಟ ಗುಡ್ಡ ಎಲ್ಲ ಐತೆ. ಒಟ್ಟಿಗೆ ಈ ಕಡೆ ಬಂದರೆ ಅಷ್ಟು ಸಿಟಿ ಅನ್ಸಲ್ವಪ್ಪ. ಹ್ಞೂ
ಯಾವ್ದು ಬಟ್ ಈ ಕಡೆ ಇದು ನೋಡಿದ್ರೆ ಹಿಂಗಿರ್ಬೇಕು, ಇಷ್ಟಿರಬೇಕು. ಟ್ರಾಫಿಕ್ಕು ಜಾಸ್ತಿ ಇರಬಾರ್ದು, ಏನೂ ಜಾಸ್ತಿ ಇರಬಾರ್ದು. ಎಷ್ಟೊತ್ತಿಗೆ ಹೋಗ್ತೀರಾ ಸ್ಕೂಟಿಲಿ ಹೊಡೆದ್ರೆ ಇಲ್ಲಿಂದ ಯಲಹಂಕಕ್ಕೆ? 1 ಅವರ್ ಬೇಕಾ? ಟ್ರಾಫಿಕ್ ಇಲ್ಲ ಅಂದ್ರೆ 3/4 ಗಂಟೆ. ತುಳಸಿ, ಕೃಷ್ಣ ತುಳಸಿ ಹಾಕೊಂಡಿದ್ದೀರಲ್ಲ. ಎಲ್ಲ ನಮ್ಮಮ್ಮ ಹಾಕೋದು. ಏನೋ ಕೇಳಲ್ಲ, ವೀಡಿಯೋದಲ್ಲೇ ಹೇಳ್ತೀರಾ ಡೈರೆಕ್ಟಾಗಿ? ನಾನು ಕೇಳಿದ್ದಕ್ಕೆ ಎಸ್ ಸರ್ ನೋ ಡೈರೆಕ್ಟಾಗಿ ಹೇಳಬೇಕು. ಆನ್ ಮಾಡಿದ್ದೀನಿ, ವೀಡಿಯೋ ಆನ್ ಮಾಡಿದ್ದೀನಿ. ಏನು ಹೇಳಿ ಆಯಿತು. ಇಲ್ಲ ಅದಲ್ಲ, ಹಂಗಲ್ಲ, ನೀವೇನು ಹೇಳಿ, ಏನು ಗೆಸ್ ಮಾಡಿದ್ದೀರಾ? ಅದೇ ಅಂದ್ಬಿಟ್ರೆ ಬೇರೆ ನಾನು ಹೇಳಿದ್ಮೇಲೆ ಈಗ ಹೇಳಿ, ಯಾವ ವಿಚಾರ ಹೇಳಿ ಆಯಿತು. ಹ್ಞೂ ಅದೇ ಕಡೆ ನಾನು ಗೆಸ್ ಮಾಡಿದ್ದು ಅಂತ ಹೇಳ್ತೀರಾ? ಹಾಂ, ನಾನು ಹೇಳಿದ್ಮೇಲೆ ನೀವು ಅದೇ ಅಂದರೆ ಈಗ ಹೇಳ್ಬಿಡಿ. ನಾನು ಅದಲ್ವಾ ಅದ ಅಂತ ನಾನು ಹೇಳ್ತೀನಿ. ನಾನು ನಿಜ ಹೇಳ್ತೀನಿ, ನಾನು ಸುಳ್ಳು ಹೇಳಲ್ಲ. ಅಲ್ಲ, ನಾನು ಬೇರೆದೇನೋ ಮನಸ್ಸಲ್ಲಿ ಐತಲ್ಲ ಅದನ್ನ ಹೇಳ್ತೀನಿ. ಅದೇ ಆಗಿದ್ರೆ ಅದೇ ಅಂದ್ಬಿಟ್ಟು ಅದ್ರ ಮೇಲೆ ಹೇಳ್ತೀನಿ. ಹೇಳೋದಿಲ್ಲ ಬಿಡಿ, ಬೇಡ. ಹೇಳೋದಿಲ್ಲ, ಬೇಡ. ನಾನು ನನ್ನ ಮದುವೆ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ಅಂತ, ಅದೇನಾ ನೀವು ಅಂದ್ಕೊಂಡಿದ್ದು? ಅದಲ್ವಾ? ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡಿ. ಇನ್ನು ಚಿಕ್ಕ ವಯಸ್ಸು ಆಗ್ಬೋದು ಅಂತ ನಾನು ಅವತ್ತಿಂದನೂ, ಯಾವಾಗ ಪರಿಚಯ ಆದ್ಲು ಅವತ್ತಿಂದನೂ ಹೇಳ್ತಾ ಇದ್ದೀರಾ, ಹೇಳ್ತಾನೆ ಇದ್ದೀನಿ. ಬಟ್ ವಿಡಿಯೋದಲ್ಲಿ ಹೇಳಿಲ್ಲ. ಚಿಕ್ಕ ವಯಸ್ಸು, ಅತ್ತೆ ಮನೆ ಕಡೆ ಅಂತೂ ನಯಾ ಪೈಸೆ ಸಪೋರ್ಟ್ ಇಲ್ಲ, ಬೀದಿಗೆ ಬಿಟ್ಬಿಡ್ತಾರೆ. ಅವ್ರು ಹೇಳ್ತಾರೆ ಅಷ್ಟೇ ಮಾಡ್ತೀವಿ ಅಂತ. ಅವ್ರ ದೇವರಾಣೆ ಅವ್ರೇನು ಮಾಡಲ್ಲ. ನಿಮ್ಮ ಅಪ್ಪ ಅಮ್ಮ ಇರೋವರೆಗೂ ನೋಡ್ಕೊತಾರೆ. ನಿನ್ನ ತಂಗಿ ಮದುವೆ ಆಗಿ ಹೋಗ್ತಾಳೆ, ದಯವಿಟ್ಟು ನೀನು ಇನ್ನೊಂದು ಮದುವೆ ಆಗು, ಒಳ್ಳೆಯವ್ರು ಬಂದರೆ ಆಗು ಅಂತಲೇ ನಾನು ಹೇಳಿರೋದು ಅವಳಿಗೆ. ಯಾರೋ ಕಣೆ ಪ್ಲೀಸ್ ನೀವು ಇನ್ನೊಂದು ಮದುವೆ ಆಗಿ ಅಂತ ಕಮೆಂಟ್ ಹಾಕಿದ್ರು, ಪ್ಲೀಸ್ ಅಂತ. ಅಯ್ಯೋ ಪಾಪ ಎಷ್ಟೊಂದು ಇದು ಮಾಡ್ತಾರೆ. ನೋಡಿ ಏನಾದ್ರು ಸಿಕ್ತು ಅಂತಂದರೆ ಮಾಡ್ಕೊತಾಳೆ. ಏನು ಇನ್ನೂ ಚಿಕ್ಕ ವಯಸ್ಸು 26-27 ವರ್ಷ. ನನಗಂದರೆ 36-37 ಆಗೋಗ್ಬಿಟ್ಟೈತೆ. ನನಗೆ ಆಗೋ ಅವಶ್ಯಕತೆ ಇಲ್ಲ, ಅದಕ್ಕೆ ನಾವು ಸುಮ್ಮನಿದ್ವಿ. ನನಗೆ ಭಯ, ಅದೇ ಹೇಳಿದ್ನಲ್ಲ ಆಗಲೇ, ಬೆಂಕಿಯಿಂದ ಬಿದ್ದು ಎಣ್ಣೆ ಬಾಣಲಿ ಒಳಗೆ ಬಿದ್ದುಬಿಟ್ರೆ ಯಪ್ಪ. ಯಾರಿಗೂ ಹಿಂಗೆ ಒಪಿನಿಯನ್ ಹೇಳಲ್ಲ ಮದುವೆ ಆಗಿ ಇನ್ನೊಂದು ಅಂತ ಅಂದ್ಬಿಟ್ಟು. ಬಟ್ ಇವಳು ಸಿಚುವೇಶನ್ಗಳು ಆಗಲೇಬೇಕು. ಇವಾಗ ನಂಗಂದ್ರೆ ಅತ್ತೆ ಮನೆ ಕಡೆ ಸಪೋರ್ಟ್ ಐತೆ, ಅಪ್ಪನ ಕಡೆ ಸಪೋರ್ಟ್ ಐತೆ, ಆಸ್ತಿ ಐತೆ, 2 ಮಕ್ಳವ್ರೆ, ಒಂದು ಗಂಡು ಮಗ ಹುಟ್ಟವನೇ. ಏನಕ್ಕೆ ನಮಗೆ ಬೇಡ, ನಾನು ಅವ್ನ ನೆನಪಲ್ಲೇ ಇದ್ಬಿಡ್ತೀನಿ. ಬಟ್ ಇವಳಂತೂ ಆಗಲೇಬೇಕು. ಯಾಕಂದರೆ ಇವಳು ದುಡ್ಡು ಇವಳು ಸಂಪಾದನೆ ಮಾಡಿ ಇವಳ ಮಗಳನ್ನ ಇವಳೇ ಓದಿಸ್ಕೋಬೇಕು. ಕಟ್ ಮಾಡ್ತೀನಿ ಅದೊಂದು ವರ್ಡ್. ಇವಳು ಬೈಯೋದಲ್ದೇ ಇವಳು ಫ್ರೆಂಡ್ಗಳ ಹತ್ರನೂ ಬೈಸ್ತಾಳಲ್ಲ ಅಂತ, ಅದು ಬೇರೆ ಯಾಕೆ. ಕಟ್ ಮಾಡ್ತೀನಿ ಅದನ್ನು. ಸರಿ, ಹೋಗೋಣ. ಅಲ್ಲೆಲ್ಲರೂ ಚಾಟ್ಸ್ ತಿನ್ಕೊಂಡು ಹೋಗೋಣ, ಪಾನಿಪುರಿ ಚೆನ್ನಾಗಿರೋ ಹತ್ರ ಸ್ಕೂಟಿ ನಿಲ್ಲಿಸಿ. ನನ್ನ ಎಲ್ಲೂ ಬಿಡ್ತೀರಾ? ಯಾವ ಕಡೆ? ಅಲ್ಲಿಂದ ಹೆಂಗೆ ಹೋಗೋದು? ಬಸ್ ಬರುತ್ತಾ? ಹಾಂ ಲೇಟ್ ಆಗುತ್ತಾ ಅಲ್ಲಿ? ನೋಡ, ಸಾಲಿಗ್ರಾಮ ನಮ್ಮೂರು ಹೇಳಿದ್ನಲ್ಲ, ಕ್ಯಾರ್ನಗರದಿಂದ ಸಾಲಿಗ್ರಾಮ. ಅಲ್ಲಿ ಬನ್ನಿ, ಲಕ್ಷ್ಮಿ ಅವ್ರನ್ನು ಕರ್ಕೊಂಡು ನೀವು ಮಕ್ಕಳು ಎಲ್ಲರೂ ಇನ್ವಿಟೇಷನ್ ಕೊಟ್ಟೆ. ನಿಮ್ಗೊಂದು ಕೊಡೋದಾ? ಹಾಂ, ಕೇಳಿದೆ. ಸಿಸ್ಟರ್ ಇವಾಗ ಅವ್ರಿಗೂ ಸ್ವಲ್ಪ ಕೆಲಸ ಐತೆ ಅಂತ ಒಂದು ಶಾಪ್ಗೆ ಹೋಗ್ಬೇಕಂತೆ. ನನ್ನ ನೆಲಗದ್ರಳ್ಳಿ ಹತ್ರ ಬಿಡ್ತಾರಂತೆ. ನಾನು ಅಲ್ಲಿಂದ ಬಸ್ಗೆ ಹೋಗ್ತೀನಿ, ಒಂದು ಸ್ವಲ್ಪ ದುಡ್ಡು ಉಳಿಸೋಣ ಅಂತ. ಯಾಕಂದರೆ 99 ರುಪೀಸ್ ಕೊಟ್ಟಿದ್ದೀನಿ ರ್ಯಾಪಿಡೋ ಬೈಕ್ಗೆ. ಅದಕ್ಕೆ ಅದೇ ದುಡ್ಡಲ್ಲಿ ಏನಾದರೂ ಚಾಟ್ಸ್ ಅಥವಾ ಏನಾದರೂ ತಿನ್ಬೋದಲ್ವ. ಯಾಕಂದರೆ ಟೈಮ್ ಇದೆ, ಮನೆಗೆ ಹೋಗು ದಬಾಕೋ ಥರ ಕೆಲಸ ಏನಿಲ್ಲ. ಹಾಗಾಗಿ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ. ಸೊ ನನಗೆ ಇವ್ರ ಮನೆ ಬೀರ್ ಇಷ್ಟ ಆಯಿತು, ಯಾಕಂದರೆ ಫುಲ್ ಮಿರರ್ ಇದೆ. ನಾವು ಏನಾದರೂ ರೆಡಿ ಆದಾಗ ಈ ಥರ ಫುಲ್ ಡ್ರೆಸ್ಸಲ್ಲಿ ನೋಡ್ಕೋಬೋದು. ಸೊ ಇವಾಗ ಹೊರಡೋಣ ಬನ್ನಿ. ಅಲ್ಲ, ಅದು ಫುಲ್ ಡ್ರೆಸ್ ಕಾಣುತ್ತೆ ಅಂತ, ಕಾಲು ತನಕನೂ ಕಾಣುತ್ತಲ್ಲ, ಇದು ಕಾಣಿಸುತ್ತೆ ರೆಡಿ ಆದಾಗ. ನಮ್ಮನೆ ಒಂದು ಸ್ವಲ್ಪ ಇಷ್ಟೇ ಕಾಣಿಸೋದು, ಮುಕ್ಕಾಲು ಕಾಣಿಸುತ್ತೆ ಅಷ್ಟೇ ನಮ್ಮನೆ. ಅಂಕಲ್ ಕ್ರಿಕೆಟ್ ನೋಡ್ತಾ ಇದ್ದಾರೆ ಗೈಸ್. ಬನ್ನಿ ಅಂಕಲ್. ಹಾಂ, ಲಕ್ಷ್ಮಿ ಅವ್ರನ್ನ ಕಳಿಸ್ಬೇಕು. ಬರ್ತಾರೆ ಬನ್ನಿ ಸೇಫಾಗಿ. ಕಷ್ಟ ಇನ್ನೊಂದು ತಿಂಗಳು, ಇದೊಂದೇ ತಿಂಗಳು ಅಂತಲ್ಲ, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಬಿಸಿಲು. ಹೊರಟೋ ಗೈಸ್ ಇವಾಗ.
ಅಂಕಲ್ ಬರ್ತೀನಿ. ಹಾಂ, ಅದರಳ್ಳಿಯಿಂದ 8th ಮೈಲ್ಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ನಾವು ಈ ಸರ್ಕಲ್ಗೆ ಬಂದಿದ್ದಕ್ಕೂ ನನಗೆ ಬಸ್ಸು ಸಿಕ್ಕಿದ್ದಕ್ಕೂ ಒಂದೇ ಆಯಿತು. ಬಟ್ ಬ್ಯಾಡ್ ನ್ಯೂಸ್ ಹೆಂಗೆ ಗೊತ್ತಾ, ಆಧಾರ್ ಕಾರ್ಡ್ ತಂದಿಲ್ಲ. ಆಧಾರ್ ಕಾರ್ಡು ಎಲ್ಲ ನನ್ನ ಬ್ಯಾಗಲ್ಲಿದ್ದಾವೆ. ನಾನು ನಮ್ಮ ದೊಡ್ಡಮ್ಮನ ಬ್ಯಾಗ್ ತೊಗೊಬಂದೆ. ಹಾಗಾಗಿ ಆಧಾರ್ ಕಾರ್ಡ್ ತರಲಿಲ್ಲ. ಮೇಡಮ್ನ ಕೇಳಿದೆ ಸ್ಕ್ಯಾನರ್ ಕೊಡಿ ಅಂತ. ಅದಾದಮೇಲೆ ಮೇಡಮ್ ಮೊಬೈಲಲ್ಲಿ ಫೋಟೋ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳಿದೆ. ತೋರಿಸಿ ಅಂದರು. ಸೊ ಗೂಗಲ್ ಫೋಟೋಸಲ್ಲಿ ಇತ್ತು, ನಾನು ಆಧಾರ್ ಕಾರ್ಡು ತೋರಿಸ್ದೆ. ಸೊ ಏನಾದರೂ ಚೆಕ್ಕಿಂಗ್ ಅವ್ರು ಬಂದರೆ ನೀಟಾಗಿ ತೋರಿಸಿ ಅಂತ ಹೇಳಿ ಟಿಕೆಟ್ ಕೊಟ್ಟರು. ಒಳ್ಳೆಯವರು. ಸೊ ಅಲ್ಲಿದ್ದಾರೆ ನೋಡಿ ಲೇಡೀಸ್ ಕಂಡಕ್ಟ್ರು. ಒಬ್ಬೊಬ್ಬರು ರೇಗಾಡ್ತಾರೆ ಕೊಡಲ್ಲ ಅಂತ. ಅದಕ್ಕೆ ನಾನು ಸ್ಕ್ಯಾನ್ ಮಾಡಿಬಿಟ್ಟೇ ಟಿಕೆಟ್ ತೊಗೊಳ್ಳೋಣ ಅಂದ್ಕೊಂಡೆ. ಬಿಕಾಸ್ ಕ್ಯಾಶು ಕೂಡ ತಂದಿರಲಿಲ್ಲ ನಾನು. ಅದಕ್ಕೆ ನೋಡೋಣ, ಪಾಪ ಒಳ್ಳೆಯವರು ಟಿಕೆಟ್ ಕೊಟ್ಟರು. 8ನೇ ಮೈಲಿಗೆ ಬಂದೆ. ಆಲಯ ಟ್ರಾಫಿಕ್ಕು. ಇಲ್ಲಿಂದ ಈಗ ನಮ್ಮ ಏರಿಯಾಗೆ ಹೋಗ್ಬಿಟ್ಟು ಅದೆಲ್ಲ ಸರಿ. ಅಲ್ಲಿಂದ ನಾನು ಏನೋ ಆಟೋ ಮಾಡ್ಕೊಂಡು ಹೋಗಲೇಬೇಕು. ಒಳಗಡೆಗೆ ನಡ್ಕೊಂಡು ಹೋಗಲೇಬೇಕು. ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ನಾನು ಮನಸ್ಸು ಚೇಂಜ್ ಮಾಡಿಬಿಟ್ಟೆ. ಬಸ್ಗೆ ಹೋದ್ರೂ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿಂದನೂ ಕೂಡ ಏನೋ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಬಸ್ ಸವಾಸನೆ ಬೇಡ. ಇನ್ನು ಆಧಾರ್ ಕಾರ್ಡ್ ಬೇರೆ ತಂದಿದ್ವಲ್ಲ, ಒಟ್ಟಿಗೆ 8th ಮೈಲಿಂದ ನಮ್ಮ ಏರಿಯಾಗೇನೆ ರ್ಯಾಪಿಡೋದಲ್ಲಿ ಹೋಗೋಣ ಅಂತ ಹೇಳಿ ಇವಾಗಲೂ ಕೂಡ ಬೈಕ್ನ ಬುಕ್ ಮಾಡಿದ್ದೀನಿ. ಸೊ ಇವಾಗ ಬೈಕಲ್ಲಿ ಹೋಗೋಣ ಬನ್ನಿ. ಮನೆಗೆ ಬಂದೆ. ಈ ಥರ ಬೆಂಗಳೂರಲ್ಲಿ ಇದ್ದಿದ್ರೆ ರ್ಯಾಪಿಡೋ ಓಲೋ ಎಲ್ಲ ಏನು ಸಖತ್ತಾಗಿರೋದಲ್ವ. ಹಾಗೆ ದುಡ್ಡು ಖರ್ಚು ಹೋಗೋದು, ಏನು ಮಾಡೋಕ್ಕೋಗಲ್ಲ. ಇಲ್ಲಿ ಬೆಂಗಳೂರಲ್ಲಂತೂ ಎಲ್ಲ ಕಡೆ ಬಸ್ಸಲ್ಲಿ ಹೋಗ್ತೀನಿ ಅನ್ನೋದೆಲ್ಲ ಸುಳ್ಳು. ಆಗೋದಿಲ್ಲ. ಬಸ್ ಫ್ರೀ ಮಾಡಿದಾಗಿಂದ ಅಂತೂ ಫುಲ್ಲು ರಶ್ಶು. ಆ್ಯಂಡ್ ಬೇಗನೆ ಬಂದಿದ್ದೀನಿ ನಾನು ಮನೆಗೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಮಲ್ಕೋಬೇಕು. ನಮ್ಮ ದೊಡ್ಡಮ್ಮನ ಮನೆ ಬೇಕು ನೋಡಿ. ನಮ್ಮ ದೊಡ್ಡಮ್ಮ ಮಲ್ಕೊಂಡೋಯ್ತೋ ಏನೋ ಗೊತ್ತಿಲ್ಲ. ನಾನು ನೋಡಿ ಎಲ್ಲಿ ಕೂತಿದ್ದೀನಿ. ನಾನು ಬಂದು ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು. ನಮ್ಮ ದೊಡ್ಡಮ್ಮ ಏನು ಮಾಡ್ಬಿಟ್ಟೈತೆ, ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಶಾಪ್ ಹತ್ರ, ನಮ್ಮ ಅಣ್ಣನ ಶಾಪ್ ಹತ್ರ ಹೋಗ್ಬಿಟ್ಟೈತೆ. ನಾನು ಬರೋದು ಒಂದು 5-10 ನಿಮಿಷ ಅನ್ನಂಗೆ ನಮ್ಮ ದೊಡ್ಡಮ್ಮ ಹೋಗ್ಬಿಟ್ಟೈತೆ. ನನಗೆ ಅಂದರೆ ಹೋಗೋದು ಗೊತ್ತು, ಬಟ್ ತುಂಬ ದಿನಗಳಾದ್ಮೇಲೆ ಬರ್ತೀನಲ್ಲ, ನಡ್ಕೊಂಡು ಹೋಗೋಕ್ಕೆ ರೋಡು ಕನ್ಫ್ಯೂಷನು. ಸರಿ ಬಾ ಶಾಪ್ ಹತ್ರ ಅಂತು. ನಂಗೆ ಲೊಕೇಶನ್ ಬೇರೆ ಗೊತ್ತಿರಲಿಲ್ಲ. ನಮ್ಮ ಅಣ್ಣ ಕಳಿಸೈತಿ ಇವಾಗ ಲೊಕೇಶನು. ಬಟ್ ನನಗೆ ಸುಸ್ತಾಯ್ತಾ, ತಣ್ಣಗೆ ಗಾಳಿ ಬೀಸ್ತಾ ಇತ್ತಲ್ಲ, ಹಂಗಾಗಿ ಇಲ್ಲಿ ಮೆಟ್ಲ ಹತ್ರನೇ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ಳೋಣ, ಆಮೇಲಿಂದ ಹೋಗೋಣ ಅಂತ ಸುಮ್ಮನೆ ಕೂತಿದ್ದೀನಿ. ಫೋನ್ ನೋಡ್ಕೊಂಡು ಕೂತಿದ್ದೆ. ನೋಡೋಣ ಇವಾಗ. ಸುಮ್ಮನೆ ದುಡ್ಡು ವೇಸ್ಟ್. 1 ರೂಪಾಯಿ ದುಡ್ಡು ದುಡಿಯೋಕ್ಕೆ ಎಷ್ಟು ಕಷ್ಟಪಡಬೇಕು. ಖರ್ಚು ಮಾಡ್ತೀನಿ. ಬಟ್ ಇವಾಗ ಅಲ್ಲಿಗೆ ರ್ಯಾಪಿಡೋಗೆ 100 ಆಯಿತಾ, ಮತ್ತು ಅಲ್ಲಿಂದ ಇಲ್ಲಿಗೆ 50 ರೂಪಾಯಿ ಆಯಿತಾ, ಮತ್ತು ಇವಾಗ ಅಲ್ಲಿಂದ ನಮ್ಮ ಅಣ್ಣ ಶಾಪ್ ಹತ್ರ 40 ರೂಪಾಯೋ 50 ರೂಪಾಯೋ ತೋರಿಸ್ತೈತೆ. ಏನಿಲ್ಲ ಸುಮ್ಮನೆ. ಬಟ್ ನನಗೆ ಈ ಕಡೆಯಿಂದ ಹೋಗಿದ್ದೇನು ವರ್ತ್ ಅಂತ ಅನ್ನಿಸ್ತು. ಆ ಕಡೆಯಿಂದ ಬಂದಿದ್ದು ಏನೋ. ಈಗ ಮತ್ತೆ ಮನೆಯಿಂದ ಶಾಪ್ ಹತ್ರ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಒಂದೇ ದಿನ ಇಷ್ಟೊಂದು ಎಕ್ಸ್ಪೆನ್ಸಸ್ ಆಗ್ತಿದೆ ಅಂತ ಯಾಕೋ ಸುಮ್ಮನೆ ನಾನು ಶಾಪ್ ಹತ್ರ ಹೋಗೋಣ ಅಂದ್ಕೊಂಡೆ. ಅಯ್ಯೋ ಈಗ ನಮ್ಮ ದೊಡ್ಡಮ್ಮ ಮನೇಲಿ ಇರ್ತದಲ್ಲ, ಮನೆಗೆ ಹೋಗೋಣ ಅಂದ್ಕೊಂಡು ಬಂದೆ. ನಮ್ಮ ದೊಡ್ಡಮ್ಮ ಅಲ್ಲಿಗೆ ಹೋಯ್ತಾರೆ ಅಂತ ಗೊತ್ತಿದ್ದೀನಿ. ನಾನು ಡೈರೆಕ್ಟ್ ರ್ಯಾಪಿಡೋ ಬುಕ್ ಮಾಡ್ಕೊಂಡು 8th ಮೈಲಿಂದ ಅಲ್ಲಿಗೆ ಹೋಗ್ಬಿಟ್ಟಿವೆ. ಇನ್ನೇನು ಮಾಡೋಕ್ಕಾಗಲ್ಲ. ನನಗೆ ಚಾಟ್ಸ್ ಏನಾದರೂ ತಿನ್ನಬೇಕು ಅಂತ ಬೇರೆ ಅನ್ನಿಸ್ತಾ ಐತೆ. ಶಾಪ್ ಹತ್ರನೇ ಹೋಗಿ ನಮ್ಮ ದೊಡ್ಡಮ್ಮನ ಕರ್ಕೊಂಡು ಏನಾದರೂ ಚಾಟ್ಸ್ ಅಥವಾ ಸ್ವೀಟ್ಸ್ ಏನಾದರೂ ತಿನ್ನೋಣ. ಸೊ ಹೋಗೋಣ ಬನ್ನಿ. 8ರಿಂದ 10 ನಿಮಿಷ ವೆಯ್ಟ್ ಮಾಡಿದ್ದೀನಿ ಇಲ್ಲಿ ಗೇಟ್ ಹತ್ರ ನಿಂತ್ಕೊಂಡು. ಎಲ್ಲ ಅಲ್ಲೇ ಸುತ್ತವ್ರೆ. ಅವ್ರಿಗೆ ಮೋಸ್ಟ್ಲಿ ಗೊತ್ತಾಯ್ತಿಲ್ವೇನೋ. ಅಷ್ಟೊತ್ತಿಂದ 1 ಮಿನಿಟ್ ಅಂತ ತೋರಿಸಿ 10 ನಿಮಿಷ ಆಗೋಯಿತು. ಮೋಸ್ಟ್ಲಿ ಅವ್ರಿಗೆ ಅಡ್ರೆಸ್ ಗೊತ್ತಾಗ್ತಿಲ್ವ ಏನೋ ಗೊತ್ತಿಲ್ಲ. 300 ಮೀಟ್ರ್ ಹತ್ರನೇ ಇದ್ದಾರೆ ಅಂತ ತೋರಿಸ್ತಾ ಐತೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾಯಿಲ್ಲ. ಅದಕ್ಕೆ ಆ ರೈಡ್ನ ಕ್ಯಾನ್ಸಲ್ ಮಾಡಿ ಈಗ ಇನ್ನೊಂದು ಬುಕ್ ಮಾಡಿದ್ದೀನಿ. ಸೊ ಅವ್ರದ್ದು ಇನ್ನು 1 ನಿಮಿಷ ಅಂತ ತೋರಿಸ್ತಾ ಇದೆ. ನೋಡೋಣ ಅವ್ರು ಬಂದರೆ ಅವ್ರ ಜೊತೆ ಹೋಗೋಣ. ಆ್ಯಕ್ಚುಲಿ ನಾನು ಜಾಸ್ತಿ ಆಟೋದಲ್ಲಿ ಓಡಾಡ್ತಿದ್ದಿದ್ದು. ಈಗ ಬೈಕ್ ಆಪ್ಷನ್ ಕೊಟ್ಟೆ ತುಂಬ ತಿಂಗಳುಗಳಾಗೋಯಿತು. ಬೈಕಲ್ಲಾದರೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಅಂತ ಹೇಳಿ ಬೈಕಲ್ಲಿ ಓಡಾಡ್ತಾ ಇದ್ದೀನಿ. ಆಟೋಗಾದರೆ ಒಂದು 10-20 ರೂಪಾಯಿ ಜಾಸ್ತಿ ಇರುತ್ತೆ. ಹಾಗಾಗಿ ಇವರು ಏನೋ ನಿಯರ್ ಬಿ ಅಂತ ತೋರಿಸ್ತಾ ಐತೆ. ಇನ್ನೇನು ಬಂದರು ಅನಿಸುತ್ತೆ. ಸೊ ಹೋಗೋಣ. ಫ್ರೆಂಡ್ಸ್ ಅವರೇನೋ ತಗೊಳ್ಳಿಲ್ಲ ಅಂದ್ಬಿಟ್ಟು ಇನ್ನೊಂದು ಬುಕ್ ಮಾಡಿದೆ. ಇನ್ನೊಬ್ಬರು ಬಂದು ನಮ್ಮ ಮನೆ ಹತ್ರ ಇರಲಿಲ್ಲ, ಏನೋ ಬೇರೆ ಅಂದರೆ ಅಕ್ಕಪಕ್ಕ ರೋಡಲ್ಲಿದ್ದೀನಿ ಅಂದರು. ನಂಗೆ ಬೇರೆ ಹೇಳೋಕೆ ಗೊತ್ತಾಗೋದಿಲ್ವಲ್ಲ. ಇಲ್ಲಿ ನಮ್ಮ ಮನೆ ಪಕ್ಕ ಯಾವುದೋ ಅಂಗಡಿ ಅಥವಾ ಶಾಪ್ಸು ಏನೂ ಇಲ್ಲ. ಏನಾದರೂ ಲ್ಯಾಂಡ್ ಮಾರ್ಕ್ ಥರ ಹೇಳೋಣ ಅಂದರೆ ಅಯ್ಯೋ ಸರಿ ಬೇಡ ಬಿಡು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಮ್ಯಾಪ್ ಹಾಕ್ಕೊಂಡು ನಮ್ಮ ಮನೆಯ
ಲೊಕೇಶನ್ ಕಳಿಸಿದ್ದಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೋ ಇವತ್ತು ನಾನು ಎದ್ದಿರೋ ಟೈಮೇ ಸರಿ ಇಲ್ಲ, ಯಾಕಂದ್ರೆ ನಾನು ಏನು ಅಂದ್ಕೊಂಡ್ರು ಆಗ್ತಾ ಇಲ್ಲ. ಇನ್ನೊಂದಿಬ್ಬರು ಮನೆಗೆ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ತೀನಿ ಅಂದಲ್ವಾ, ಅವರು ಪವಿ ಸಿಸ್ಟರು ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿದ್ರೆ ಅವ್ರು ಕಾಲ್ ಪಿಕ್ ಮಾಡಲಿಲ್ಲ. ವಿನುತಾ ಅವರು ಕಾಲ್ ಮಾಡಿದೆ, ವಿನುತಾ ಅವರು ಅವ್ರ ತಂಗಿಗೇನೋ ಮದುವೆ ಫಿಕ್ಸ್ ಆಗೋ ಥರ ಇದೆಯಂತೆ, ಅಲ್ಲಿಗೆ ಹೋಗಿದ್ದಾರಂತೆ. ಸೊ ಇವತ್ತು ಎಲ್ಲ ನಗಾಡ್ತಾರೆ ಗೈಸ್. ನಾನು ಫೋನ್ ಇಟ್ಕೊಂಡು ಮಾತಾಡ್ತಾರೆ, ಅಣ್ಣದಿರು ಬೈಕಲ್ಲಿ ಹೋಯ್ತಾರೆ, ನಾನು ನೋಡ್ಬಿಟ್ಟು ನಗಾಡ್ತಾರೆ. ಕೋತಿ ಕುಣಿತದ ಸಿಟಿಲಿರೋರು ಅಲ್ಲ, ಹಳ್ಳಿಲಿರೋರಾದರೆ ಏನು ಹಿಂಗೆ ಮಾಡ್ತದೆ ಹುಡುಗಿ ಅಂತ ನಗಾಡಬೇಕು. ಸಿಟಿಲಿರೋರು ಯಾಕೆ ನಗಾಡಬೇಕು? ಇದು ಕಾಮನ್ ತಾನೇ, ಬೀದಿಗೆ ಒಬ್ಬೊಬ್ರು ಯೂಟ್ಯೂಬ್ ಮಾಡ್ತಿರ್ತಾರೆ. ಹಾಗಾಗಿ ಇವತ್ತಿನ ಪ್ಲ್ಯಾನ್ಸ್ ಎಲ್ಲ ನಾನು ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಬನ್ನಿ ಹೋಗೋಣ ಇವಾಗ. ದೊಡ್ಡ ಇದ್ರಂಗೆ ಮ್ಯಾಪ್ ಹಾಕೊಂಡು ನಡ್ಕೊಂಡು ಹೋಗ್ತೀನಿ ಅಂತ ಬಂದೆ. ನನಗೆ ಕನ್ಫ್ಯೂಸ್ ಆಗೋಯ್ತಿದ್ದು ಯಾವ್ಯಾವ ಕಡೆ ತೋರಿಸ್ತಾ ಇದೆ ಅಂತ. 5 ಸತಿ ಮ್ಯಾಪ್ ಹಾಕಿದ್ದೀನಿ, ತೆಗ್ದು. ಅಯ್ಯೋ ನಂಗೆ ಬೇರೆ ಸುಸ್ತಾಯ್ತದೆ, ಹೊಟ್ಟೆ ಹಸಿತೈತೆ. ಹೊಸಿ ದೂರ ನಡ್ಕೊಬಂದ ಮ್ಯಾಪ್ ಹಾಕ್ಕೊಂಡು ಆ ರೋಡಲ್ಲಿ ಬಂದು ಈ ರೋಡಲ್ಲಿ ಬಂದು ಅಂತ ಗಾಬರಿ ಆಗೋಯ್ತು. ಬೇರೆ ಬೀದಿ ಅಂತೀನಿ, ಬೇರೆ ಏರಿಯಾಕ್ಕೆ ಏನಾದ್ರು ಹೋಗ್ಬಿಟ್ನಾ ಅಂತ. ಆಮೇಲೆ ಇನ್ನೇನೋ ಈಗ ಇನ್ನೊಂದು 200 ಮೀಟ್ರ್ ತೋರಿಸ್ತೈತೆ. ನಮ್ಮ ದೊಡ್ಡಮ್ಮ 3 ಸಲ ಫೋನ್ ಮಾಡ್ತು, ಎಲ್ಲಿದೆಯಾ ಅಂತ. ಆಲ್ಮೋಸ್ಟ್ ಬಂದೆ ಅನಿಸುತ್ತೆ. ಯಾಕೋ ಇವತ್ತು ಗಳಿಗೆ ಚೆನ್ನಾಗಿಲ್ಲ ಗೈಸ್. ನಾನು ಎದ್ದಿರೋದು ಯಾವ ಮಗ್ಳು ಗೆದ್ದೆ ಅಂತ ಗೊತ್ತಿಲ್ವಲ್ಲ, ಎಲ್ಲೋ ಎಡ್ದ ಕಡೆಗೆ ಎದ್ದಿರ್ತೀನಿ ನಾನು. ಬನ್ನಿ, ಇನ್ನೇನು ನಿಯರ್ ಬೈ ಬಂದು ಒಂದು 10 ನಿಮಿಷ ಉಸಿರು ಇಕ್ಕೊಬಿಡ್ತೀನಿ. ಫ್ರೆಂಡ್ಸ್, ನಾನು ರಸ್ಮಲೈ ತೊಗೊಂಡಿದ್ದೀನಿ, ನಮ್ಮ ದೊಡ್ಡಮ್ಮಂಗೆ ಮಸಾಲೆ ಪುರಿ ತೊಗೋತಾ ಇದ್ದೀನಿ. ಸೊ ಅಲ್ಲಿ ಕೂತೈತೆ ನಮ್ಮ ದೊಡ್ಡಮ್ಮ, ಅಲ್ಲೇ ತೊಗೊಂಡೋಗಿ ಕೊಡಬೇಕು. ಫ್ರೆಂಡ್ಸ್, ನಾನು ರಸ್ಮಲೈ ತಿಂದ್ಬಿಟ್ಟು ಬೇಲ್ಪುರಿ ಯಾವಾಗಲೂ ತಿಂದಿಲ್ಲ, ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ತಿಂತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಈಗ ಎಲ್ಲ ಹೇಳೋದು ಬೇಲ್ಪುರಿ ಮಸಾಲೆ ಪುರಿ ತಿಂದ್ಬಿಟ್ಟು ಮನೆ ಕಡೆ ಹೊರಟು. ನನಗೆ ಯಾಕೋ ಏನೋ ಒಂಥರ ಬೇಜಾರು. ಇವತ್ತಿನ ಡೇ ತುಂಬ ಏನಂತಾರೆ, ಲಕ್ಷ್ಮೀ ಸಿಸ್ಟರ್ ಮೀಟ್ ಮಾಡಿ ಮನೆಗೆ ಹೋಗಿದ್ದು ಖುಷಿ ಆಯಿತು. ಬಟ್ ಇನ್ನು ಏನೋ ಪ್ಲ್ಯಾನ್ಸ್ ಇತ್ತಲ್ಲ, ಎಲ್ಲ ಫ್ಲಾಪ್ ಆಯ್ತಲ್ಲ, ಬೇಜಾರಾಗ್ತಾಯಿದೆ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಮಲ್ಕೊಬಿಡ್ತೀನಿ. ನಾನು ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀನಿ. ಟೈಮ್ ಬಂದು 11 ಗಂಟೆ ಆಗಿದೆ. ನಾನು ಬ್ಲಾಗ್ ಕಂಟಿನ್ಯೂ ಮಾಡೋ ಉದ್ದೇಶನೇ ಇರಲಿಲ್ಲ, ಬಟ್ ತೀರಾ ಎಮೋಷನಲ್ ಆಗಿಬಿಟ್ಟೆ. ಬಿಕಾಸ್ ನಾಳೆ 26 ಡೇಟು ನನ್ನ ಸಂತೋರ ವೆಡ್ಡಿಂಗ್ ಆ್ಯನಿವರ್ಸರಿ, 6ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ನಾವು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಬರೀ 3 ವರ್ಷ ಅಷ್ಟೇ. 4ನೇ ವರ್ಷದನ್ನು ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಅವ್ರು ಇರಲೇ ಇಲ್ಲ. ನೋಡಿ, 6ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ವಲ್ಪ ನೆನಪಾಗೋಯ್ತಾ, ಎಮೋಷನಲ್ ಆಗಿಬಿಟ್ಟೆ. ನಾಳೆಯಿಂದ ಹೆಂಗಾಗುತ್ತೋ, ನಾಳೆ ಡೇ ಹೆಂಗೆ ನಾನು ಇರ್ತೀನಿ ಅಂತ ನನಗೆ ಗೊತ್ತಿಲ್ಲ. ತುಂಬ ಒಳ್ಳೆಯವರಾಗಿರಬಾರ್ದು. ಆ್ಯಕ್ಚುಲಿ ತುಂಬ ಒಳ್ಳೆಯವರಾಗಿದ್ದರೆ ಎಲ್ಲ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಜಾಸ್ತಿ ಯಾರು ಇದಕ್ಕೂ ಹೋಗಬಾರ್ದು. ನಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡಿರಬೇಕು. ಅವ್ನು ಮಾಡಿದ ಅದೇ ತಪ್ಪು. ತುಂಬ ಒಳ್ಳೆಯವರಾಗಿದ್ದ, ಎಲ್ಲರಿಗೂ ಅಥವಾ ಎಲ್ಲರೂ ಹೇಳ್ದಂಗೆ ಕೇಳಬೇಕು, ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ ಅಂತ ಏನೋ, ಅಥವಾ ಎಲ್ಲರ ಕೈಲೂ ಒಳ್ಳೆ ರೀತಿಲಿ ಇರಬೇಕು ಅಂತ ಏನೋ. ಅವನ ಖುಷಿ ನೋಡ್ಕೊಳ್ಳೇ ಇಲ್ಲ. ಅವ್ನ ಹೆಂಡತಿ ಮಕ್ಕಳು ಅಂತ ಅವನೇನು ಮಾಡಲೇ ಇಲ್ಲ. ಆ್ಯಂಡ್ ನಾವೆಲ್ಲೂ ಹೋಗಲೇ ಇಲ್ಲ, ಬರಲೇ ಇಲ್ಲ. 4 ವರ್ಷದಲ್ಲಿ ಎಲ್ಲೂ ಸುತ್ತಲೇ ಇಲ್ಲ. ಒಂಥರ ಅದೆಲ್ಲ ನೆನ್ಪು ಮಾಡ್ಕೊಂಬಿಟ್ರೆ ತೀರಾ ಬೇಜಾರಾಗುತ್ತೆ ಮನಸ್ಸಿಗೆ. ಯಾಕೆ ನನ್ನ ಲೈಫು ಈ ಥರ ಆಗೋಯಿತು? ಅದೇನೋ ಹೇಳ್ತಾರಲ್ಲ, ಇರೋ ಗಂಟ ಉಂಡು ತಿಂದು ಸಾಯಬೇಕು ಅಂತ, ಆ ಥರ ಮೈಂಡ್ಸೆಟ್ ನನಗೆ ಬಂದಿದೆ ಇವಾಗ. ಸೊ ನನ್ನ ಗಂಡು ನೋಡಿ ಇರೋ ತನಕ ಅಟ್ಲೀಸ್ಟ್ ಆ ಲೆವೆಲ್ಲು ಬೇಡ, ನಮ್ಮ ಲೆವೆಲ್ಗೆ ಏನಾಗುತ್ತೆ ಅದರಲ್ಲಿ ನಾವು ತೊಗೊಂಡು ಖುಷಿ ಪಟ್ಕೊಂಡು ಇರೋದ್ರಲ್ಲಿ ಚೆನ್ನಾಗಿ ಇರಬೇಕು ಅಂತ ನಿಜವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾರೇನೇ ಹೇಳ್ಬೋದು, ಬಟ್
ನಮಗೆ ಈ ವಯಸ್ಸಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕಟ್ಕೊಂಡು ಅನುಭವಿಸ್ತಾ ಇರ್ತಾರಲ್ಲ ಅಂಥ ಹೆಣ್ಮಕ್ಳು ಗೊತ್ತಿರುತ್ತೆ ಗಂಡ ಇಲ್ದಿರೋ ನೋವು ಏನು ಅಂತ. ಅಷ್ಟೇ, ನನಗೆ ಏನೋ ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.